ಆದ್ರೆ ಏನು ಭರವಸೆ ಅಂತ ಇಲ್ರಿ ನಂಗೆ ಬರುತ್ತೆ ಅನ್ನೋದು. ಯಾಕಂದ್ರೆ 9 ಮಂದಿನ ಹೆಚ್ಚಿಗೆ ಆಗಿಲ್ಲ, ಹೆಚ್ಚು ಕಡಿಮೆ ಬರ್ಬೋದನ್ನ ಗ್ಯಾರಂಟಿ ಇಟ್ಕೊಳಕ್ಕೆ. ಯಾಕಂದ್ರೆ 9 ದಿನ ಕಳೆದೋಗಿತ್ತು. ಇಷ್ಟೊತ್ತು 7 ಗಂಟೆವರೆಗೆ ನಂಗೆ ಒಂದು ಕಡೆ ಎಲ್ಲೋ ನಂಬಿಕೆ ಇತ್ತು ಬರುತ್ತಾ ಅಂತೇಳಿ. ಅದು ಹಿಂಗೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ಕೂತೀನಿ, ಮೆಚ್ ಬರುತ್ತಾ ಅಂತೇಳಿ ಹಿಂಗಂತ್ರ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದಿ ನೋಡ್ರಿ, ಮಸ್ತ್ ಅದೀವಿ ಸ್ನೇಹಿತರೆ. ಬರೀ ಇವತ್ತು ಮುಂಜಾನೆಯಿಂದ ಲಾಗ್ ಚಾಲು ಮಾಡಕತ್ತೀನಿ. ನಾನು ಇವತ್ತು ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಮನೆ ಸ್ಕೂಲು ಏನೋ ಯಜಮಾನ್ರು ಅಂಗಡಿಯಾಗ ಅದಾರ. ತನೂನ ಈಗ ಬಾಜು ಮಾಡ್ಕೊಂಡು ಮಗಿಸಿ ಬಂದೆ. ಟೈಮ್ 11 ಗಂಟೆ ಆಗೈತೆ ರೀ. ಈಗ ಮಲ್ಕೊಂಡವನು ಅಂದ್ರೆ 11:30 ಆಗೈತಿ. 11:30 ಆಗೈತಿ. ಅವನ ಡೈಲಿ ರುಟೀನ್ ಸೇಮ್ ಇರುತ್ತೆ. ಏನದು ನಾಷ್ಟ ಮಾಡಿಂದ ಜಳಕ ಮಾಡಿಸ್ತೀನಿ ರೀ. ಜಳಕ ಮಾಡಿಂದ ಸ್ವಲ್ಪ ಆಟ ಆಡಿ ನಾನು ಸ್ವಲ್ಪ ವಿಡಿಯೋ ಅದು ಇದು ಮಾಡುವಾಗ ಅಪ್ಲೋಡ್ ಮಾಡೋ ಟೈಮ್ನಾಗ ನನ್ನ ಜೊತೆ ಬಂದು ಮಲ್ಕೊಂಡು ಚಾಪೆ ಹಾಸ್ಕೊಂಡು ಹಾಲ್ನಾಗ ಡೈಲಿ ಸೇಮ್ ರುಟೀನ್ ಮಲ್ಕೊಂಡ. ಈಗ ನಾನು ಏನು ಮಾಡ್ಬೇಕು ರೀ, ಪಾಂಡ್ಯ ಅಂದೆಲ್ಲ ತಿಕ್ಕಿನಿ. ಈಗ ಅಡುಗೆ ಅದಷ್ಟು ಐತಿ ಕೆಲಸ. ಅಲ್ಲಿ ನೋಡ್ರಿ ಬಟ್ಟೆ ಇಟ್ಟೀನಿ, ಬಟ್ಟೆ ಒಗಿಬೇಕು. ಆಮೇಲೆ ಅಡುಗೆಗೆ ರೊಟ್ಟಿ ಪಲ್ಯ ಮಾಡ್ಕೊಂತ ಮಾಡೀನಿ. ಅಡುಗೆಗೆ ಅನ್ನೋಕ್ಕೇನು ರೀ, ಇವತ್ತು ಆಲ್ರೆಡಿ ಮುಂಜಾನೆ ಇವತ್ತೆಲ್ಲ ಸ್ವಲ್ಪ ಕೆಲಸ ಬೇಗ ಆಯಿತು ನಂದು. ಹಾಗಾಗಿ ಸಾರಿಗೆ ಅಂತೇಳಿ ಹೆಸರು ಕಾಳು ಕುದಿಸಿಟ್ಟಿನಿ. ರೊಟ್ಟಿ ಮಾಡ್ಬೇಕು ರೀ. ಪಲ್ಯ ಏನು ಮಾಡಲ್ಲ ಇವತ್ತು, ರೊಟ್ಟಿ ಸಾರು ಅಷ್ಟೇ ಮಾಡ್ತೀನಿ. ಪಲ್ಯಕ್ಕೆ ಬೇಕಾದ್ರೆ ಯಜಮಾನ್ರು ಏನಾದರೂ ಮೊಟ್ಟೆದು ಆಮ್ಲೆಟ್ ಏನಾದರೂ ಹಾಕ್ತಾರೆ ಮೇಲೆ ನೆಂಚ್ಕೊಳಕ. ಈಗ ಅವಿಷ್ಟು ಬಟ್ಟೆ ಅದಾರೆ, ಭಾಳ ಏನಿಲ್ಲ. ಅವಿಷ್ಟು ಬಟ್ಟೆ ಹೋಗೋದು ಬಂದು ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ಇದನ್ನ ಸಾರು ಮಾಡ್ತೀನಿ ರೀ. ಹೆಸರು ಕಾಳು ಎಲ್ಲ ತರಕಾರಿ ಹಾಕಿ ಕುದಿಸ್ಬಿಟ್ಟಿನಿ. ಅದ್ರೊಳಗೆ ಒಗ್ಗರಣೆ ಕೊಡೋದು ಅಷ್ಟೇ ಕೆಲಸ. ಈಸಿ ಮಾಡ್ಕೊತೀನಿ ರೀ ನಾನು ಕೆಲಸ. ಭಾಳ ಥರ ಗಡಿ ಮನೇನಿಲ್ಲ, ಅದನ್ನ ಮಾಡ್ಕೊತಾನಿಲ್ಲ ಅಲ್ಲ. ಮತ್ತು ಮಿಕ್ಕಿದ ಟೈಮ್ ಸೇವ್ ಆಗುತ್ತೆ ನನಗೆ. ನೆಕ್ಸ್ಟ್ ಈ ಬಾಂಡೆ ಬಳಸಕತ್ತೀನಿ ರೀ. ಬಡಿಸಿ ತಿಕ್ಕಬೇಕಂತ ರೆಡಿ ಮಾಡುವಾಗ ಅಲ್ಲಿ ಆ ಕಡೆ ಏನಾದರೂ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತೇಳಿ ಅದಕ್ಕೆ ರೆಡಿ ಇಟ್ಬಿಡ್ತೀನಿ. ಒಂದೇನೋ ಕುದಿಯಕ್ಕೆ ಇಟ್ಕೊಂಡು ಒಂದು ಕೆಲಸ ಮಾಡೋದು. ಅದು ಈ ಕೆಲಸ ಮುಗಿತೈತಿ, ಅಲ್ಲೇ ಅದು ಆಗುತ್ತೆ. ಅದನ್ನು ಮಾಡೋಕ್ಕಂತ ನಿಂತ್ರೆ ಮತ್ತೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಅಲ್ಲಿ ಒಂದು ಕಾಲೇ ನಿಂತ್ರೆ. ಹಾಗಾಗಿ ಒಂದು ಟೈಮ್ಗೆ 2 ಕೆಲಸ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಟೈಮ್ ಉಳಿತೈತಿ ನಂಗೆ. ಹಾಗಾಗಿ ಈಗ ಅದು ಬೇಳೆ ತೆಗೆದು ಅನ್ನಕ್ಕೆ ಇಟ್ಟು ಬಂದು ಇಲ್ಲಿ ಬಟ್ಟೆ ಹೋಗಿದ್ದೇನೆ ರೀ. ಅಂದರೆ ಬಟ್ಟೆ ಆ ಕಡೆ ಅನ್ನಾಗುತ್ತೆ. ಬಂದು ಸಾರಿಗೆ ಹೋಗ್ಕೊಂಡು ಕೊಟ್ಕೊಂಡು ರೊಟ್ಟಿ ಮಾಡೋದಷ್ಟೇ. ಇವತ್ತು ಏನಪ್ಪ ಅಂದ್ರೆ ಸ್ನೇಹಿತರೆ, ಇದಕ್ಕೆ ಹೋಗ್ಬೇಕು ರೀ, ಬ್ಯಾಂಕಿಗೆ ಹೋಗ್ಬೇಕಾಯ್ತು. ಬ್ಯಾಂಕಿನ ಒಂದು ಸಮಸ್ಯೆ ಆಗ್ಬಿಟ್ಟೈತೆ ರೀ ನಂದು. ನಂಗೆ ನಿಜವಾಗೂ ಭಾಳ ಹೆದರಿಕೆ ಆಗತೈತೆ ರೀ. ಭಾಳ ಹೆದರಿಕೆ ಆಗತೈತೆ ರೀ. ಯಾಕಂದ್ರೆ ನನಗೂ ಒಂದು ಸರಿನೂ ಈ ಥರ ಆಗಿದ್ದಿಲ್ಲ. ಯೂಟ್ಯೂಬು ಸ್ಟಾರ್ಟ್ ಮಾಡಿ 1 ವರ್ಷದೊಳಗೆ ನಂದು ಈ ಮಂತಿಂದು ಪೇಮೆಂಟೇ ಬಂದಿಲ್ಲ. ಯಾಕಂತ ನಂಗೆ ಗೊತ್ತಾಗೋಲ್ದು. ನಾನು ವೆಯ್ಟ್ ಮಾಡಿದ್ರೆ ಗೌರ್ಮೆಂಟ್ ಹಾಲಿಡೇ ಐತೆ ಅಂತೇಳಿ. ಏನಂದ್ರೆ 27ಕ್ಕೆ ಬರ್ತಿತ್ತು ನಂಗೆ. ತಿಂಗಳ 26 ಇಲ್ಲ 27 ಬರೋದು. 26 ಏನಾಗ ಪ್ರಜಾಪ್ರಭುತ್ವ ದಿನ ಐತಲ್ರಿ, ಗೌರ್ಮೆಂಟ್ ಹಾಲಿಡೇ. 27 4th ಸ್ಯಾಟರ್ಡೇ ಇತ್ತು. ಅವತ್ತು ಇರೋಕ್ಕಿಲ್ಲ ಅಂತ ಅಂದ್ಕೊಂಡೆ. 28 ಸಂಡೇ ಆಗೈತಿ. ಇವತ್ತು 29 ಮಂಡೇ. ಇವತ್ತರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಹೆದರಿಕೆ ಆಗತ್ತಂಗೆ. ಯಾಕಂದ್ರೆ ಭಾಳ ಮೀರೈತಿ. ಯಾಕಂದ್ರೆ ಇವರು ಪೇಮೆಂಟ್ ಇಷ್ಟರೊಳಗೆ ಆಗ್ಬಿಡ್ತೈತಿ. ಎಲ್ಲರದ್ದು ಆಗೈತಿ. ಅದ್ರ ನಂದಾಗಿಲ್ಲ. ಯಾಕಂತ ನಂಗೆ ಗೊತ್ತಾಗೋದು ಏನು ತೊಂದರೆ ಆಗೈತೆ ಅಂತೇಳಿ. ಹಾಗಾಗಿ ಯಜಮಾನ್ರು ನಿನ್ನಿಂದ ವೆಯ್ಟ್ ಮಾಡಾಕತ್ತೀನಿ. ಇವತ್ತು ಬೆಳಗ್ಗಿಂದ ವೆಯ್ಟ್ ಮಾಡಾಕತ್ತೀನಿ. ಮೆಸೇಜ್ ಬರುತ್ತಾ ಅಂತೇಳಿ. ಇನ್ನೂ ಬರೋದು. ಭಾಳ ಟೆನ್ಷನ್ ಆಗತ್ತೈತ್ರಿ ಏನಂತೇಳಿ. ಹಾಗಾಗಿ ಹೇಳಿದೆ ಯಜಮಾನ್ರಿಗೆ, ಆಯಿತು ಬೇಗ ಅಡುಗೆ ಅದೆಲ್ಲ ಮಾಡಿಟ್ಟಿರು, ಬಂದು ಗುಟ್ಲೆ ಹೋಗೋಣ ಬ್ಯಾಂಕಿಗೆ ಅಂತ ಅಂದಾರ. ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಏನಂತ ಗೊತ್ತಾಗುತ್ತಾ ಅಂತೇಳಿ ಹೆದರಿಕೆ ಆಗ್ತೈತಿ ನನಗೆ. ಯಾಕಂದ್ರೆ ನಾನು ಏನೇನೇ ಆಗಿರ್ತವಲ್ಲ ಅಂತ ಎಲ್ಲ ವಿಷಯ ಕೇಳಿರ್ತೀವಲ್ಲ, ಆ ಹೆದರಿಕೆ ಆಗ್ಬಿಡ್ತೈತೆ. ಯಾಕಂದ್ರೆ ಅದ್ರ ಬಗ್ಗೆ ಎಷ್ಟೊಂದು ಇನ್ನೂ ಮಾಹಿತಿ ಏನೂ ಗೊತ್ತಿರಲ್ಲ ನಮ್ಗೆ. ಹಾಗಾಗಿ ದೇವ್ರ ಕಡೆ ಬರ ಹಾಕೀನಿ. ಒಟ್ಟಿನಲ್ಲಿ ಇವತ್ತೊಂದು ದಿನ, ಇವತ್ತು ಬೆಳಗ್ಗೆಯಿಂದ ವೆಯ್ಟ್ ಮಾಡಕತ್ತೀನಿ. ಆಗುತ್ತಂತೇಳಿ ಎಲ್ಲೋ ಒಂದು ಕಡೆ ಐತಿ. ಶ್ರಮಪಟ್ಟು ದುಡಿದಿದ್ದು ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ ಅನ್ನೋದು ನನಗೆ. ಆ ಥರ ಪಾಸಿಟಿವ್ ಜಾಸ್ತಿ ಇಟ್ಕೊಂಡು ಕೂತೀನಿ. ಇನ್ನು ನೋಡೋಣ, ಬ್ಯಾಂಕಿಗೆ ಹೋಗಿ ವಿಚಾರಿಸ್ಕೊಂಡು ಬರ್ಬೇಕು ರೀ. ಏನಾಗುತ್ತೋ ಬಂದು ಮತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈಗ ಎಲ್ಲ ಕೆಲಸ ಮಾಡಿ ಮತ್ತು ನಿಮ್ಮ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರೂ ರೊಟ್ಟಿನೇ ಜಾಸ್ತಿ ಮಾಡ್ರಿ ಮಕ್ಕಳಿಗೆ ಅಂತ ಹೇಳ್ತಾರೆ. ಹೌದ್ರಿ, ನಾವು ರೊಟ್ಟಿನೇ ಜಾಸ್ತಿ ಮಾಡೋದು. ಇಂಥದ್ದು ಏನಾದ್ರು ಸ್ಪೆಷಲ್ ಅಂತ ಅಂದಾಗ ಅವ್ರಿಗೆ ಅತಿ ವಂದನತೆಯಿಂದ ಅವು ಮಕ್ಕಳೆಲ್ಲ ಇಷ್ಟ ಅಲ್ಲಿ ಬೇಸರ ಇರ್ತೈತಿ. ಏನಾದರೂ ಕೇಳಿದಾಗ ಮಾಡ್ಕೊಡಬೇಕಾಗತ್ತೆ. ಹಂಗೆ ನಮ್ಮದೆಲ್ಲ ಫುಡ್ ಅಂತ ನಿಮ್ಗೆ ಗೊತ್ತಿರ್ತೈತಿ ಏನು ಮಾಡ್ತೀನಿ. ನಂದು ಮಾಡಿದ್ರೆ ಅನ್ನ ಸಾಂಬಾರು ಮಾಡುತ್ತೆ. ಅನ್ನ ಸಾಂಬಾರು ಕಡಿಮೆ ತಿನ್ನೋ ನಮ್ಮ ಮನೆಯಾಗ. ರೊಟ್ಟಿ ತಿಂತಾರೆ, ಮುದ್ದೆ ತಿಂತಾರೆ. ಹಾಗಾಗಿ ರೊಟ್ಟಿನೇ ಜಾಸ್ತಿ ಮಾಡೋದು. ಮತ್ತು ತನಗೂನಾದರೂ ರೊಟ್ಟಿ ಇಷ್ಟಪಟ್ಟು ತಿಂತಾರೆ ಅವರು. ಇನ್ನು ಬೇರೆ ಇದ್ದಾಗ ಕಿರಿಕಿರಿ ಕೊಡ್ತಾರೆ. ಬರೀ ಅನ್ನ ಸಾರಿಂದ ಮಾಡಿದ ದಿವಸ, ರೊಟ್ಟಿ ಮಾಡಿದ ದಿವಸ ಇಷ್ಟಪಟ್ಟು ರೊಟ್ಟಿ ಪಲ್ಯನ ಉಣ್ಣೋದವರು. ನಮ್ಮ ಕಡೆ ಮಂದಿ ಹಂಗೆ ದುಡ್ಡಾರ, ಅಲ್ಲಿ ಸಣ್ಣರೆಲ್ಲ ರೊಟ್ಟಿಗೆ ಇಷ್ಟಪಡ್ತಾರೆ. ಅದು ತಿಂದ್ರೆ ನಮ್ಗೆ ಏನದು ಆರೋಗ್ಯ ಆಗೋದು. ಗಟ್ಟಿಯಾಗಿರ್ತೀವಿ ರೊಟ್ಟಿ ತಿಂದು. ಬೇರೆ ಏನೋ ಅಷ್ಟು ಸರಿ ಅನ್ಸೋದಲ್ಲ ಯಾವ ಊಟನ. ಬರೀ ಬೇಡ ಕೆಲಸ ಮಾಡ್ಕೊಳ್ಳೋಣ.
ತಲೆ ಎಳತ್ಲೆ ಮಾಡ್ಕೊಬೇಕಿದೆ ಅಂದ್ರೆ ಅದೇನು ಮಮ್ಮಿ ಇದೇನು ಮಮ್ಮಿ ಅಂತ ನಿಂತ್ಕೋತಾನ. ಸ್ನೇಹಿತರೆ ನೋಡ್ರಿ, ಹೆಸರು ಕಾಳು, ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಕುದಿಸೀನಿ. ಸ್ವಲ್ಪ ಕಾಳು ತೆಗಿತೀನಿ ರೀ, ತನೂ ತಿಂತಾನ. ಆ ಹುಡುಗ ಇಂಥ ಕಾಳು, ಕುದಿಸಿದ ಕಾಳು, ನೆನೆಸಿದ ಕಾಳು ಮತ್ತು ಬೇಳೆ ಇಷ್ಟಪಡ್ತಾನೆ ರೀ, ತಿಂತಾನೆ. ನಮ್ಮ ಮನೂನ ಕಡಿಮೆ ರೀ ಇಂಥದ್ದೆಲ್ಲ ತಿನ್ನೋದು. ಆ ಹುಡುಗ ತಿಂದ್ರೆ ಹಣ್ಣು ತಿಂತಾನೆ, ಇಲ್ಲ ಡ್ರೈ ಫ್ರೂಟ್ಸ್ ತಿಂತಾನೆ. ಕಾಳು ತಿನ್ನೋಕ್ಕಿದೆ ಇಷ್ಟು ತೆಗೆದಿಟ್ಟಿರ್ತೀನಿ, ತಿಂತಾನೆ ಇದ್ದು. ಈಗ ಕರೆಕ್ಟಾಗಿ ಸರಿಯಾಗಿ ಗೊತ್ತೈತ್ರಿ. ಇಷ್ಟು ಒಂದು ಸರಿ ಈ ಥರ ಮಿಕ್ಸ್ ಮೆತ್ತಗೆ ಮಾಡ್ಕೊತೀನಿ, ಸ್ಮ್ಯಾಶ್. ಇದು ಪಲ್ಯ ಮಾಡಂಗೆ ಆಯ್ತು ನೋಡ್ರಿ, ಎಷ್ಟು ಮಸ್ತ್ ಆಯ್ತು. ಬರೀ ಇನ್ನೊಂದು ಉಳ್ಳಾಗಡ್ಡಿ ಹೆಚ್ಚಿ ಒಗ್ಗರಣೆ ಕೊಟ್ಬಿಟ್ರೆ ಮಸ್ತ್ ಪಲ್ಯ ಆಗುತ್ತೆ ಇದು, ರೊಟ್ಟಿ ಪಲ್ಯಕ್ಕೆ. ಅದ ನಾನು ಪಲ್ಯ ಮಾಡಾಕತ್ತಿಲ್ಲ ರೀ. ಸಾರು ಆದ್ರೆ ಹೊಟ್ಟೆ ತುಂಬುತ್ತೆ ರೊಟ್ಟಿ ಜೊತೆಗೆ. ರೊಟ್ಟಿ ಪಲ್ಯ ಪಲ್ಯ ಜೊತೆ 2 ರೊಟ್ಟಿ ತಿನ್ನೋರು, ಸಾರು ಇದ್ರೆ 3 ರೊಟ್ಟಿ ತಿಂತಾರೆ. ಹಾಗಾಗಿ ಸಾರು ಮಾಡೋದು. ಆಮೇಲೆ ಮನ್ಮಿತಿಗೆ ಸಾರು ಬೇಕು ರೀ, ಪಲ್ಯಕ್ಕಿಂತ ಸಾರು ಇಷ್ಟಪಡ್ತೈತೆ ಹುಡುಗ. ಮತ್ತು ಈ 2 ಹೊತ್ತು ಪದೇ ಅಡುಗೆ ಮಾಡ್ಬೇಕನ್ನೋ ಕಿರಿಕಿರಿ ಇರೋದಿಲ್ಲ ನನಗೆ. ಈಗ ಮಾಡಿದ್ನಿ ಅಂದ್ರೆ ಜಾಸ್ತಿ ಮಾಡಿಬಿಟ್ಟಿರ್ತೀನಿ. ಅವ್ರು ಏನಾದರೂ ಕೇಳಿದಷ್ಟು ಬಿಸಿದು ಮಾಡ್ತೀನಿ ರಾತ್ರಿಗೆ, ಸ್ಪೆಷಲಾಗಿ ಅವ್ರಿಬ್ಬರು ಸಲುವಾಗಿ. ನಮ್ಮದು ಜೀವನ ಸ್ಟೈಲ್ ಹಿಂಗೆ ರೀ, ಜೀವನದ ರೀತಿ, ನಾವು ಬದುಕೋ ರೀತಿ ಹಿಂಗೆ. ಹಂಗೆ ನಾ ಅದನ್ನು ಮಾತ್ರ ತೋರ್ಸೋಕೆ ಸಾಧ್ಯ. ಯಾರ್ಯಾರನ್ನ ನೋಡಿ ಮತ್ತೆ ಏನೇನೋ ಮಾಡೋಕ್ಕಾಗಲ್ಲ. ಮತ್ತು ಅದಕ್ಕೂ ಕಮೆಂಟ್ ಹಾಕ್ಬೇಡ್ರಿ, ಏನು ನೀವು ಬಿಸಿ ಮಾಡ್ಕೊಂಡು ತಿನ್ನಲ್ಲ ಏನ್ರಿ ಹಂಗೆ ಹಿಂಗೆ ಅಂತೇಳಿ. ನಮ್ಮ ಕಡೆ ಎಲ್ಲ ಹಿಂಗೆ ರೀ, ಹಳ್ಳಿಯಾಗೆಲ್ಲ 2 ಹೊತ್ತಿಗೆ ಆಗಾಗ ಮಾಡಿಬಿಟ್ಟಿರ್ತೀವಿ, ಅದನ್ನ ತಿಂತೀವಿ. ಇದನ್ನು ಉಳ್ಳಾಗಡ್ಡಿ ಹೆಚ್ಕೊತೀನಿ ಒಗ್ಗರಣೆ ಕೊಡೋಕೆ. ಈಗ ಸ್ನೇಹಿತರೆ ಸಾರು ಮಾಡಾಕ್ತೀನಿ ನೋಡ್ರಿ. ತನ್ನ ಎದ್ದು ಕೂತಂಡ್ರೆ ಸಾಸಿವೆ, ಜೀರಿಗೆ, ಚಿಟಪಟ ಅಂತ ಸಿಡಿಲಿ ನೋಡೋಣ. ಖಾರ ಪುಡಿ ಹಾಕ್ತಿದ್ರೆ ಅದು ನನಗೆ ಇಷ್ಟ, ಕಡ್ಕೊಂಡು ತಿನ್ನೋಕೆ. ಒಣ ಮೆಣಸಿನ್ಕಾಯಿ ಹಂಗೆ ಒಗ್ಗರಣೆಗೆ ಹಾಕಿರ್ತಾನೆ ಇರೋಣ. ಒಣ ಮೆಣಸಿನ್ಕಾಯಿ, ಒಂದು ಉಳ್ಳಾಗಡ್ಡಿ, ಅದು ಎಲ್ಲ ಕಲರ್ ಚೇಂಜ್ ಆಗಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ಯಾರ ಉಳ್ಳಾಗಡ್ಡೆ ಎಲ್ಲ. ಅದಕ್ಕೆ ನಾ ಬೇಳೆಗೆ ಕುದಿಸೋ ಉಪ್ಪು ಹಾಕಿರಲ್ಲ, ಅರ್ಶಿನ ಅಷ್ಟು ಹಾಕಿರ್ತೀನಿ ರೀ. ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡಿ ಬೇಳೆ ಹಾಕಿರ್ತೀನಿ. ಘಮ ಅಂತೈತೆ ನೋಡ್ರಿ ಒಗ್ಗರಣೆ. ಅದಾಗ ಹೆಸರು ಕಾಳು ಈ ಥರ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಡ್ತೀವಲ್ರಿ, ಸಾರು ಭಾರಿ ಮಸ್ತ್ ಆಗೋದು. ಬೇಳೆ ಜಾಸ್ತಿ ಹಾಕಿತ್ರಿ, ಮಂದಗಾತು. ಈಗ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸಿ ಓಕೆ ಆಯಿತು ಸ್ನೇಹಿತರೆ. ಸಾಂಬಾರು ಈಗ ಕುದಿಯೋಕತ್ತಿಂದ ಕೊತ್ತಂಬರಿ ಹಾಕ್ಬಿಡ್ತೀನಿ ರೀ. ಹೆಸರು ಕಾಳು ಸಾರು ರೆಡಿ ಆಯಿತು. ಚೂರು ಬೆಲ್ಲ ಹಾಕಿ ಕೊತ್ತಂಬರಿ ಹಾಕಿ ಸಣ್ಣ ಉಳ್ಳಾಗ ಕುದಿಯೋಕಿಟ್ಟಿದ್ದೀನಿ. ನಮ್ಮ ಯಜಮಾನ್ರಿಗೆ ಒಂದು ನೆನಪಾಗ್ಬಿಡ್ತೈತೆ ನಂಗೆ ಟೇಸ್ಟ್ ನೋಡೋ. ಸ್ವಲ್ಪ ನೀರು ಹಾಕ್ತೀನಿ, ಕರೆಕ್ಟಾಗುತ್ತೆ. ಈಗ ನೋಡ್ರಿ ಸ್ನೇಹಿತರೆ, ಸಾರು ಮಸ್ತ್ ಐತಿ ನೋಡ್ರಿ, ಹಿಂಗೆ ಕಲರ್ ಆಗೈತಿ, ಸಖತ್ತಾಗೈತಿ. ಹೆಸರು ಕಾಳು ಸಾರು ರೆಡಿ ಆಯ್ತು. ಈ ಕಡೆ ಅನ್ನಕ್ಕೆ ಇಟ್ಟೀನಿ ರೀ, ಹಾಗೆ ಗ್ಯಾಸ್ ಕಟ್ಟಿನಿ ಎಲ್ಲ ಕ್ಲೀನ್ ಮಾಡಿ ಇಟ್ಟೀನಿ ರೀ. ಈಗ ಬಟ್ಟೆ ತೊಳೆದು ಬಂದು ಇಲ್ಲಿ ರೊಟ್ಟಿ ಮಾಡ್ತೀನಿ, ಇಟ್ಟೀನಿ. ನಮ್ಮ ತನೂ ಬಂಗಾರ ಎದ್ದೈತೆ ರೀ, ಎದ್ದು ಕಾಳು ಹಾಕೊಟ್ಟೀನಿ, ತಿನ್ನಕತ್ತೇನೆ ಕುತ್ಕೊಂಡು. ಯಾಕೆ ರೌಂಡ್ ಹಾಕೋದದು ಸ್ನೇಹಿತರೆ? ಈಗ ನೋಡ್ರಿ ಊಟ ಎಲ್ಲ ಮಾಡಿದ್ವಿ, ಕೆಲಸನ ಆಯಿತು. ಸಂಜೆ ಮಾಡೋದೇನು ಬಾಂಡೆ ಅಂತೇಳಿ ಊಟ ಆದ್ಬಿಟ್ಲೆ ಮಧ್ಯಾಹ್ನ ತಿಕ್ಕಿಬಿಡ್ತೀನಿ. ಬಾಂಡೆ ತಿಕ್ಕಿದೆ, ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ. ಹಾಗಾಗಿ ಇವತ್ತು ಹೇಳಿದ್ನಲ್ಲ ಬ್ಯಾಂಕಿಗೆ ಹೋಗ್ಬೇಕಂತೇಳಿ, ಅದ್ರ ಜೊತೆಗೆ ಇವ್ರಿಗೆ ಅಲ್ಲೇ ಸ್ವಲ್ಪ ಗಾರ್ಡನ್ನಾಗ ಆಟ ಆಡ್ಸ್ಕೊಂಬರೋಣ ಅಂತ ಹೊಂಟೀವಿ ರೀ. ಮಕ್ಳಿಗೋಸ್ಕರ ಸ್ವಲ್ಪ ಟೈಮ್ ಕೊಡೋದು
ಭಾಳ ಇಂಪಾರ್ಟೆಂಟ್ ಇರ್ತೈತಿ, ಇಲ್ಲಾಂದ್ರೆ ಕಿರಿಕಿರಿ ಭಾಳ ಕೊಡ್ತಾರೆ. ಹಾಂ ಹೌದು, ಕೊಡ್ಬೇಕ್ರಿ. ಗಂಡನಿಗೋಸ್ಕರ ಇದ್ರೆ ಮಗಳಿಗೋಸ್ಕರ ಕೊಡ್ಬೇಕಾಗತ್ತ. ಓ ಈ ಮನೆ ಬಂದು 2 ತಿಂಗಳು ಎಲ್ಲೂ ಹೋಗಿಲ್ಲ, ಮನೆ ಬಿಟ್ಟೇನು. ಓ ಪಪ್ಪ ನೀನು ಸೇಮ್ ಆಗಿರಿ. ಹೌದೇಕಂದ ನಾನು ಮನು ಸೇಮ್ ಆಗಿರಿ, ಬ್ಲೂ ಅವ್ನು ಖುಷಿ ನೋಡ್ರಿ. ನನ್ನ ಜೊತೆ ಮ್ಯಾಚ್ ಅಂದ್ರೆ ಅವ್ರಿಗೆ ಭಾಳ ಖುಷಿ ಮನುಗ. ಹೌದು ಕಂದ, ಬರ್ತದಡಿ ಅಲ್ಲಿ ನಿಂತಾನ ಪಪ್ಪ. ಇವತ್ತೇನು ಗೊತ್ತ್ರಿ, ಗಾಡಿ ಒಂದು ಕೆಟ್ಟೈತ್ರಿ, ಗ್ಯಾರೇಜ್ ಬಿಟ್ಟು ಬಂದಾರೆ ಯಜಮಾನ್ರು. ಹಾಗಾಗಿ ಆಟೋಕ್ಕೆ ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟ್ ನಮ್ಮ ಮನೆ ಮುಂದೆ ಆಟೋ ಸ್ಟಾಪು. ಆಟೋ ಹತ್ತಿಕೊಂಡು ಆಟೋಕ್ಕೆ ಹೋಗಿ ಗಾರ್ಡನ್ಗೆ ಹೋಗಿ ಸ್ವಲ್ಪ ಮಕ್ಕಳ ಆಟ ಆಡಿಸ್ಕೊಂಡು ಹಾಗೆ ಬರ್ಬೇಕು ನೋಡ್ರಿ. ಆಟೋ ಬಂತು, ಆಟೋ ಹತ್ತಕತ್ತೀವಿ. ಸರಿ ಆತ ಸರಿ, ನಂಗೆ ಬಿಡ್ರಿ ಜಾಗ. ಖುಷಿ ನೋಡ್ರಿ ಇಬ್ರಿಗೆ ಆಟೋ ಹತ್ತದ. ತನು ಮನೋಗ ತನು ಆಟೋ ಒಂದು ಭಾರಿ ಖುಷಿ. ಹಾಂ ಹಾಂ ಹೌದು, ಅಂಗನವಾಡಿ ಅಲ್ಲ ಇದು. ಅಂದಿದ್ರು ಅವ್ರು ಮೊನ್ನೆ ಮನೋಗಿ ಇಂಜೆಕ್ಷನ್ ಹಾಕಿಸ್ತಾರೆ ಅಂತೇಳಿ. ಸ್ನೇಹಿತರೆ ನೋಡ್ರಿ ಬಂದ್ವಿ ಗಾರ್ಡನ್ಗೆ. ಏನ್ರಿ ಗಾರ್ಡನ್ ಹೆಸರು? ಗಾರ್ಡನ್ ಹೆಸರು ಇಲ್ಲ, ಹೆಸರು ಇಲ್ಲ ಇಲ್ಲ, ಇದಕ್ಕೆ ಎಲ್ಲೈತಿ ಇಲ್ಲ. ಬಾ ಓಕಂದ. ಹಾಂ ಹಾಂ ಮುಂದೈತಾ? ಸರಿ ಬರ್ರಿ. ಮಧ್ಯಾಹ್ನ ನೋಡ್ರಿ ಮಂದೈತಿ, ಶಾಂತ ಐತಿ, ಹಸಿರು ನೆರಳು ತಂಪು ಎಲ್ಲ ಐತಿ. ಮಂದಿಲ್ಲ, ಸಂಜೆ ಗದ್ಲಾಗತ್ರಿ ಇದು. ಹಾಂ ಕಂದ, ಇಲ್ಲೇ ತನ್ನ ಫೋಟೋ ತೆಗ್ಸಿದ್ದು. ಹಾಂ ಹೊಸ ಹಾಕ್ಯಾರ್ರಿ. ಹಾಂ ಹೌದು, ಓಪನಿಂಗ್ ಆದಂಗೆ ಎಲ್ಲವು ಹೊಸ ಓಮ. ಸ್ನೇಹಿತರು ಬಂದಿವಿ ನೋಡ್ರಿ, ಗಾರ್ಡನ್ಯಾಗ ಕುಂತೀವಿ. ಆದ್ರೆ ಇಲ್ಲೆಲ್ಲ ಮಕ್ಕಳು ಆಟ ಆಡೋನೆಲ್ಲ ಬಂದಿಟ್ಟಿಸ್ಯಾರಿ, ಯಾಕಂತ ಗೊತ್ತಿಲ್ಲ. ಹೊಸ ತಗೊಂಬಂದಾರ, ಅದನ್ನೇನು ಓಪನಿಂಗ್ ಮಾಡ್ದಂಗ ಇಲ್ಲ. ಹಾಗಾಗಿ ಇಲ್ಲೇ ಗಾರ್ಡನ್ಯಾಗ ಬಂದು ಕುಂತೀವ್ರಿ. ಅವ್ರು ನೋಡಿ ಅದ್ರಾಗ ಆಡ್ತೀನಿ ಅಂತ ನಿಂತಿದ್ರು. ಪಾಪ ಖುಷಿಯಾಗಿ ಬಂದಿದ್ರು. ಇಲ್ಲ ಅದು ಇಲ್ಲ ಅಂದಿಕ್ಕೆ ನೋಡ್ರಿ ಅಲ್ಲಿ ಇಬ್ರು ಹೆಂಗೆ ಕೂತಾರ. ಶಡವ ನೋಡೈತೆ ಮನಗ ಹಾರಾಡವ ಅಂತ ಇದ್ದಿದ್ರ. ಇಲ್ಲೇ ಓಡಾಡ್ರಿ, ಹಸಿರು ಐತಲ್ಲ, ಓಡಾಡ್ರಿ. ಮನೆ ಓಡ್ತೀರಿ ಅಲ್ಲಿ ಯಾರು ಫಸ್ಟ್ ಹೋಗ್ತಾರ? ಓಡ್ತಾರೆ ಈಗ ಬಾ ಅಂತ. ಹೊಂಟತ್ರಿ ಗೋ. ಅದರ ಜನ ಅದರ ಗದ್ಲೈತಿ ಒಳಗಡೆ ಅದ್ರ ಸಂಜೆ ಗದ್ಲ ಭಾಳ ಆಗತ್ರಿ ಇಲ್ಲಿ. ಅವು ಬರ್ತಿದ್ನಿಲ್ಲ ತನು ಕರ್ಕೊಂಡು ನಾನು, ಭಾಳ ಗದ್ಲ ಇರ್ತೈತಿ. ಸ್ನೇಹಿತರೆ ಈಗ ನೋಡ್ರಿ ಮನೆಗೆ ಹೊಂಟಿವಿ. ಇವ್ರು ಗಾಡಿ ತೊಗೊಂಬಂದ್ರು, ಹೋಗಿ ಮನ್ವಿ ತಂಗ ಕರ್ಕೊಂಡು ಗ್ಯಾರೇಜ್ ಇಲ್ಲಿಂದ ದೂರ ಐತೆ ಗ್ಯಾರೇಜ್. ಸ್ವಲ್ಪ ನಡ್ಕೊತ ಹೋಗಿ ಮನೆಗೆ ಕರ್ಕೊಂಡು ಹೋಗಿ ಗಾಡಿ ತೊಗೊಂಬಂದ್ರಿ. ರೆಡಿ ಆಗೈತಿ. ಈಗ ಗಾಡಿಗೆ ಹೊಂಟಿವ್ರಿ. ಬರುವಾಗ ಆಟಕ್ಕೆ ಬಂದಿದ್ದೀವಿ. ಈಗ ನಮ್ಮ ಗಾಡಿಗೆ ಹೊಂಟಿವ್ರಿ. ನಾವು ಹೋಗಿ ಇವ್ರ ಅಂಗಡಿ ತೆಗಿಬೇಕು. ಸ್ವಲ್ಪ ಇಲ್ಲೇ ಏನಾರ ತೊಗೊಂಡು ಹೋಗ್ತೀವಿ. ಸ್ವಲ್ಪ ಒಣ ತಿಂದು ಹೋಗ್ತಾರೆ, ಒಣ ತಿಂದು ಮತ್ತೆ ಕರ್ಕೊಂಬರಲ್ಲ ಅವ್ರ ಅಂಗಡಿ ಬಂದ್ ಮಾಡಿ. ಅದಕ್ಕೆ ಸ್ನೇಹಿತರೆ ನೋಡ್ರಿ ಮನೆಗೆ ಬಂದು ರೀ. ಆದ್ರೆ ಅಲ್ಲಿ ಏನು ಸಿಗಲಿಲ್ಲ. ಯಾಕಂದ್ರೆ ನಾನು ಕೇಳೋದು ಗೊಗಪ್ಪ ಅಡ್ಡಾಡಿದ್ವಿ, ಸಿಗಲಿಲ್ಲ. ಯಶ್ಮಂಡ್ರ ಅಂಗಡಿ ತೆಗೆ ಟೈಮ್ ಆಗಿಬಿಡ್ತು. 5 ಗಂಟೆ ಬಂತಾಗಲೇ ಎಲ್ಲಿ ಅಲ್ಲೆಲ್ಲ ಗಿರಾಕಿ ಕೈ ಮಾಡಾತ್ರಿ. ಇನ್ನೂ ಬಂದಿಲ್ಲ ಅಂತೇಳಿ ಬಡ ಮನೆ ಕರ್ಕೊಂಡ್ಬಂದ್ಬಿಟ್ಟು ಹೋದ್ರೆ ಅವ್ರ ಅಂಗಡಿಗೆ. ಅದಕ್ಕೀಗ ನಾನು ಏನು ಮಾಡಕತ್ತೀನಿ ಗೊತ್ತ್ರಿ, ಕರೆಕ್ಟ್ 5 ಆಗೈತಿ ಗಂಟೆ ಟೈಮು. ಹಾಗಾಗಿ ಮಧ್ಯಾಹ್ನ ಮನೆ ಊಟ ಮಾಡಿಲ್ಲ ರೀ. ಮಮ್ಮಿ ನಂಗೆ ಹಸಿವಾಗಿಲ್ಲ ಅಂದರೆ ಬೆಳಗ್ಗೆ ಟಿಫನ್ ಉಪ್ಪಿಟ್ಟು ಕಟ್ಟಿರೋದ್ರಿಂದ ಅವ್ನು ತಿಂದು ಬಂದೆ ಅಂದ್ರೆ ಫುಲ್ಲು ಹಸಿವಾಗಿಲ್ಲ ಅಂತ ಊಟ ಮಾಡಿಲ್ಲ ಮಧ್ಯಾಹ್ನ. ನಾವು ಆ ಕಡೆ ಹೋಗೋ ಅವಸರದಾಗ ಅಷ್ಟು ಊಟ ಮಾಡ್ಯಾನ. ಈಗ ಹಸಿವನ್ನಾಗತ್ತೇನ. ಹಾಗಾಗಿ ಇವತ್ತು ಪಾಸ್ತಾ ಗಿಸ್ತಾ ಏನು ಮಾಡಾಕತ್ತಿಲ್ಲ, ಐತಿ ಮನ್ಯಾರು ಮಾಡ್ಕೊತೀನಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಮಾಡೋಣ ಅಂತ ಅನ್ಸೈತ್ರಿ. ದಿನ ಆಯ್ತು ಗಿರ್ಮಿಟ ಮಾಡಿ. ಅವಾಗೆಲ್ಲ ಯಶ್ಮಂಡ್ರು ಆ ಕಡೆ ಬಾಡಿಗೆ ಮನೆಗಿದ್ದ ಯಶ್ಮಂಡ್ರು ಮಳೆಗಾಲದಾಗೆಲ್ಲ ಸಂಜೆ ಮಾಡಿಕೊಡ್ತಿದ್ರು. ಈಗ ಸುಮಾರು ದಿನದಿಂದ ಮಾಡಿಲ್ರಿ ನಾನು. ಹಾಗಾಗಿ ಮಾಡಕ್ಕಿದವ್ರಿ. ಹೇಗೂ ಎಲ್ಲ ಐತಿ, ಕರಿಬೇವು ಕೊತ್ತಂಬರಿ ಎಲ್ಲ ಐತಿ. ಮಾಡಿಬಿಡೋಣ ಗಿರ್ಮಿಟಿ ಮಸ್ತಾಗಿ ಅಂತೇಳಿ ನಂಗೆ ತಿನ್ಬೇಕಂತ ಆಸೆ ಆಗೈತಿ. ಅವರು ಇಷ್ಟಪಟ್ಟು ತಿಂತಾರೆ, ಚಲೋತ್ನೆ ಮಾಡಿದ್ರು ಅಂತೇಳಿ ಮಾಡಾಕತ್ತೀನಿ ರೀ. ಈಗ 5 ಗಂಟೆ ಆಗಿರೋದ್ರಿಂದ ಮಾಡಿ ಇಟ್ಬಿಟ್ರೆ ಹುಳಿ ಆರ್ಬೇಕ್ರಿ. ಅದು ಬಿಸಿದಕ್ಕೆ ಹಾಕಲ್ಲ, ಗಿರ್ಮಿಟಿ ಕಲಸಲ್ಲ. ನಮ್ಮ ಸ್ಟೈಲು ಹಳ್ಳಿ ಒಳಗೆ ಗದಗೊಳಗೆಲ್ಲ ಹೆಂಗೆ ಮಾಡ್ತಾರೆ ಹಂಗೆ ನಾನು ಮಾಡಾಕತ್ತೀನಿ. ಅದು ಹುಳಿ ಆರ್ಬೇಕ್ರಲ್ರಿ. ಅದಕ್ಕೆ ಈಗ ಹುಳಿ ಮಾಡಿಟ್ಟು ಭಾಳ ಫಾಸ್ಟ್ ಮಾತಾಡಕತ್ತೀನಿ ಅಂತ ಹೇಳಕತ್ತೀರಿ, ಸಾರಿ. ಈಗ 5 ಗಂಟೆ ಆಗೈತಲ್ರಿ, ಹಾಗಾಗಿ ಹುಳಿ ಮಾಡಿಡ್ತೀನಿ ರೀ.
ಮಾಡಿಟ್ಟು ನಾನು ಇಷ್ಟು ಕಸ ಅಂದ್ಕೊಂಡು ಹೋಗಿ ಕಸ ಬರೋ ಅಷ್ಟೊತ್ತಿಗೆ ಹುಳಿ ಆರ್ತೈತಿ. ಒಗ್ಗರಣೆಗೆ ಹುಳಿ ಅಂತೀವಿ ನಾವು, ಅದು ಆರ್ತೈತಿ. ಆಮೇಲೆ ಬಂದು ಗಿರ್ಮಿಟ್ ಮಾಡಕ್ಕೆ ಬರ್ತೈತ್ರಿ. ಹಂಗಾಗಿ ಏನು ಮಾಡಾಕ್ತೀನಿ, ಇಷ್ಟು ತರಕಾರಿ ಎಲ್ಲ ಹೆಚ್ಚಿದ್ದೀನಿ ರೀ. ಅದಕ್ಕೇನು ಬೇಡ, ಯಾಕಂದ್ರೆ ಈಗ ಯಾಕೆ ಮಾಡ್ಬೇಕಂತ ಯೋಚನೆ ಮಾಡ್ಕೋತೀರಿ. ನಮ್ಮ ಮೊನ್ನೆ ಹಸಿ ಖಾರ ಹಾಕಿದ್ನಲ್ಲ, ಹಸಿ ಖಾರ ಇನ್ನೂ ಇಷ್ಟ ಐತ್ರಿ. ಗಿರ್ಮಿಟ್ಟಿಗೆ ಹಸಿ ಖಾರ ಹಾಕಿ ಮಾಡಿದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗತ್ತೆ ರೀ. ಮೆಣ್ಸಿಕಾಯಿ ಹೆಚ್ಚಾಕಕ್ಕಿಂತ ಹಸಿ ಖಾರ ಹಾಕಿದ್ರೆ ಏನಕಂದ ಮತ್ತು ಒಂದೇ ತಿನ್ನಮ್ಮ. ಮತ್ತು ಕೆಮ್ಮು ಬಂದಿತ್ತು ನೀಗ ಹೋಗಿ ತೊಳ್ದಿನಿ. ಭಾಳ ಟೇಸ್ಟ್ ಬರ್ತಾರೆ, ಅದಕ್ಕೆ ಹಸಿ ಖಾರ ಇರೋದನ್ನ ಮಾಡಾಕತ್ತೀನಿ. ಆಮೇಲೆ ಪುಟಾಣಿ ತೊಗೊಂಡಿರಿ, ಇದನ್ನ ಮಿಕ್ಸಿ ಮಾಡಬೇಕು. ಪುಟಾಣಿ ಇಟ್ಬೇಕಾದಕ್ಕೆ ಮಿಕ್ಸಿ ಹಾಕ್ತೀನಿ. ಈಗ ಬರುವಾಗ ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಬಂದಿವ್ರಿ, ತೊಳ್ಕೊಂಡು ಇಡ್ತೀನಿ. ತಿನ್ನಕತ್ತಾರೆ ತೊಗೊಂಡು ಅದ್ರ ಸ್ವಲ್ಪ ಹುಳಿಗಿದವ್ರಿ, ಅಷ್ಟು ಸ್ವೀಟ್ ಇಲ್ಲ. ಬೈದ್ರೊಟ್ಟಿ ಜಾಸ್ತಿ ಕೊಡ್ಬೇಡ, ಕೆಮ್ಮು ಜಾಸ್ತಿ ಆಗುತ್ತೆ ಅವ್ರಿಗೆ ಅಂತೇಳಿ. ಹಾಗಾಗಿ 2 ಅಷ್ಟ ಕೊಟ್ಟೀನಿ. ಹಸಿವಂತ ಆಗೈತೆ ಅವ್ರಿಗೆ, ಯಾಕಂದ್ರೆ ಮಧ್ಯಾಹ್ನ ಉಂಡಿಲ್ಲ ನಂಗೆ ಗೊತ್ತು. ಅಲ್ಲಿ ಹೋಗೋ ಅವಸರಕ್ಕೆ ಗಾರ್ಡನ್ ಹೋಗ್ತಾನೆ ಖುಷಿಗೆ ಊಟ ಮಾಡಿಲ್ಲ. ಗ್ರೇಪ್ಸು ವರ್ಷನ್ ಸೀಲ್ರಿ, ಹುಳಿ ಅದಾವು, ಅದಕ್ಕೆ ಜಾಸ್ತಿ ಕೊಡೋತ್ತಿಲ್ಲ. ಈಗ ಒಂದು ದೊಡ್ಡ ಉಳ್ಳಾಗಡ್ಡಿ ಹಚ್ಕೊಂಡಿನಿ, ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ. ಖಾರಕ್ಕಂತ ಹಸಿ ಖಾರ ಐತಿ. ಈಗ ನಾ ಹೆಂಗೆ ಹುಳಿ ಮಾಡ್ತೀನಿ ನಿಮ್ಗೆ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ. ನೋಡ್ರಿ ಸ್ನೇಹಿತರೆ, ಪುಟಾಣಿನ ಹಿಟ್ಟು ಮಾಡ್ಕೊಂಡೆ ಮಿಕ್ಸಿ ಹಾಕ್ಕೊಂಡು. ಇದು ಬೇಕು ಆಮೇಲೆ ಹಾಕಕ್ಕೆ. ಈಗ ಹುಳಿ ಮಾಡೋಣ. ಅದು ಬಟ್ಲೆಗೆ ಎಣ್ಣೆ ಅರ್ಧ kg ಹಿಡಿತೈತಲ್ರಿ, ಅರ್ಧ ಹಿಂಗೆ ಇಟ್ಟಿರ್ತೀನಿ ಪ್ಯಾಕೆಟ್ನ. ಅದು ಫಸ್ಟ್ ಇದನ್ನು ಖಾಲಿ ಮಾಡ್ತೀನಿ ನಾನು, ಮತ್ತೆ ಚಲಗಿಲ್ಲಿತ್ತು ಅಂತೇಳಿ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಫಸ್ಟಿಗೆ. ಭಾರಿ ಶಾಣೆ ರೀ ನಂದು ತಲೆ ಅಂದ್ರೆ ತಲೆ. ನೋಡಿ ಗ್ಯಾಸ್ ಹಚ್ತಾನೆ ಎಣ್ಣೆ ಹಾಕೀನಿ. ಅದು ಯಾವಾಗ ಕಾಯ್ಬೇಕು ಈಗ, ಅದು ಬಾಣಲಿ ಕಾದು ಅದು ಕಾಯ್ಬೇಕಲ್ಲ. ಇನ್ನು ನೋಡ್ರಿ ಸ್ವಲ್ಪ ಸಾಸಿವೆ ಹಾಕೊಂಡೆ, ಜೀರಿಗೆ ಸ್ವಲ್ಪ, ಚಟ್ಪಟ್ ಸಿಡಿಲ್ರಿ ಅವು. ಈಗ ಶೇಂಗಾ ಹಾಕೋಣ ಅಂದ್ರೆ ಸ್ವಲ್ಪ ಹಾಕೊಂಡಿನ ಶೇಂಗಾ. ಅವ್ರಿಬ್ರಿ ಯಾಕೆ ತಿನ್ನೋದ್ರದ್ದು ಅದು ಅವಾಗೆಲ್ಲ ಕಾಳಿಗೆ ಎಷ್ಟು ನೀವಿದ್ರಿ ಅವರು. ನಾಷ್ಟದಾಗ ಹಾಕಿರೋ ಬರೀ ಕಾಳ ತಿನ್ನೋರು. ಈಗ ತಿನ್ನೋಲ್ಲ ತೆಗೆದು ಇಡ್ತಾರೆ. ಹಂಗೆ ಸ್ವಲ್ಪ ಹಾಕೀನಿ, ಸುಮ್ಮನೆ ಚೆಲ್ಲೋದು ಯಾಕಂದ್ರೆ ಅದನ್ನು ಫ್ರೈ ಅಂದರೆ ಕಲರ್ ಚೇಂಜ್ ಆಯ್ತು. ಕಾಳನ್ನು ಈಗ ಒಳಗಡೆ ಎಣ್ಣೆ ಜಾಸ್ತಿ ಹಾಕೊಂಡಿರಿ ಅಂತ ಅನ್ಸ್ಬೋದ್ರಿ ನಿಮ್ಗೆ. ಹೌದು, ಎಣ್ಣೆ ಜಾಸ್ತಿ ಹಾಕೊಂಡಿನಿ, ಯಾಕಂದ್ರೆ ಸ್ವಲ್ಪ ತೆಗೆದು ಇಡ್ತೀನಿ. ಮತ್ತೆ ಬೇಕಾದಾಗ ಹಚ್ಕೊಳಕ್ಕೆ ಬರ್ತಂತ ಹುಳಿ ಸ್ವಲ್ಪ ಜಾಸ್ತಿ ಮಾಡಿ ಹಾಕ್ತೀನಿ. ಇಲ್ಲ ಯಜಮಾನ್ರಿಗೆ ಯಾವಾಗ ಮನೆಗೆ ಇದ್ದಾಗ ಹಚ್ಕೊಳಕ್ಕೆ ಬರ್ತಂತೇಳಿ. ಈಗ ನೋಡ್ರಿ ಕರ್ಬೇವು ಈಗ ಹಾಕೋತೀನಿ ನಾನು. ಮೊದಲು ಹಾಕಿದ್ರೆ ಕರಗಾಗ್ಬಿಡ್ತೈತೆ, ಕಾದೇನೆ ಆಗುತ್ತೆ. ಈಗ ಹಾಕೋತೀನಿ. ಹೋಗಂದ ನಾನು ಸ್ಪೆಷಲ್ ಗಿರ್ಮಿಟಿ ಮಾಡಾಕತ್ತೀನಿ ಕಂದ. ಒಟ್ಟ ಮಾಡೇ ಇಲ್ಲಲ್ಲ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋತೀನಿ. ಅದಾವಲ್ಲ ಹಾಕೋ, ಸಾಕ್ರೆ ಅಷ್ಟು. ಈಗ ಈ ಟೊಮೆಟೊ ಹಾಕೋಣ. ಹುಣಸುಳಿ ಹಾಕೋಬೋದ್ರಿ, ಸದ್ಯ ಚೆನ್ನಾಗಿ ಹಾಕೋ. ಹುಣಸುಳಿ ಬೇಡ ಅಂತ ಅನಿಸ್ತು, ಇದನ್ನ ಹಾಕೋಣ ಅಂದ್ಕೊಂಡೆ. ಹಾಗಾಗಿ ಟೊಮೆಟೊ ಹಾಕೊಂಡಿನಿ. ಪೂರ್ತಿ ಮೆತ್ತಗಾಗುತ್ತೆ ಟೊಮೆಟೊನ. ಈಗ ನಾವು ಮಿರ್ಚಿಕಾಯಿ ಹಚ್ಚಿಲ್ಲಲ್ರಿ, ಹಾಗಾಗಿ ಖಾರಕ್ಕೆ ಹಸಿ ಖಾರ ಹಾಕೋತೀವಿ ಸ್ವಲ್ಪ. ಏನು ಗೊತ್ತ್ರಿ, ಅವಾಗೆಲ್ಲ ಹಳ್ಳಿಯಾಗೆಲ್ಲ ಹೊಟ್ಟೆಗೆ ಹೆಚ್ಚಾಗ್ತಿದ್ದಿಲ್ಲ ರೀ ನಮ್ಮ ಮನ್ಯಾಗ. ಹಳೆ ಮಂದಿ ಹಂಗೆ ಹಸಿ ಖಾರ ಹಾಕೊಂಡು ಇಟ್ಕೊತಾರೆ. ಪಲ್ಯಕ್ಕಾಯ್ತು, ಸಾರಿ ಆಯ್ತು, ಹಂಗೆ ಅಂದಾಗ ರೊಟ್ಟೆ ತಿನ್ನಕ್ಕೆ ಪಲ್ಯನ ಬೇಡ, ಆ ಜಾಗ ರಿಪ್ಲೇಸ್ ಮಾಡತ್ರಿ ಇದು ಹಸಿ ಖಾರ ನಮ್ಮ ಮಂದಿಗೆ, ಉತ್ತರ ಕರ್ನಾಟಕ ಮಂದಿಗೆ. ಅದನ್ನು ನಾನು ಈಗಿನ ಅರ್ಧಾಗಿಂದನೇ ಒಂದೊಂದು ರೊಟ್ಟಿ ಫಸ್ಟ್ ತಿಂದ ಮತ್ತು ಮುಂದೆ ಊಟ ಮಾಡೇನ್ರಿ. ಹೋಗಲ್ಲ. ಈಗ ಇದು ಪೂರ್ತಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲ್ರಿ. ಟೊಮೆಟೊನ ಎಲ್ಲ ಮೆತ್ತಗಾಗಲಿ. ಹುಳಿ ನೋಡಿದ್ರೆ ನೋಡ್ರಿ ಏನು ಮಸ್ತ್ ಐತಿ. ಹುಳಿನ ಅಷ್ಟು ಸಖತ್ತಾಗೈತಿ. ಇದು ಗಿರ್ಮಿಟಿ ಹಂಗಾಗ್ಬೇಡ, ಕುದಿಲ್ರಿ ಅದು ಸುಸ್ತಾಗಿ. ಈಗ ಒಂಚೂರು ಇದಕ್ಕೆ ಬೆಲ್ಲ ಹಾಕೋತೀನಿ, ತಟ್ಟಗೆ ಹಾಕೋತೀನಿ ರೀ. ನಂಗೆ ಖಾರ ಬೇಕು ಸ್ವಲ್ಪ. ಬೇಡ ಬೆಲ್ಲ ಜಜ್ಜಿದ್ದಿಲ್ಲ, ಮತ್ತು ಜಜ್ಕೋದು ಕೂಡ ಟೈಮ್ ಇಲ್ಲ. ಕಸ ಅಂತರ್ತೀನಿ ಹೋಗಿ. ನೋಡಿರಿ ಗಿರ್ಮಿಟಿದು ಹುಳಿ ರೆಡಿ ಆಯ್ತು ನಮ್ಮದು. ಎಲ್ಲ ಕುದಿಲ್ರಿ, ಕೊತ್ತಂಬರಿ ಚೂರು ಹಾಕ್ತೀವಿ. ಈಗ ನೋಡ್ರಿ ಎಲ್ಲ ಮೆತ್ತಗಂಗ ಕುದ್ದೈತಿ, ಮಸ್ತಾಗೈತಿ ನೋಡ್ರಿ. ಈಗ ಚೆನ್ನಾಗೈತಿ ಕಲರ್ ಅಂತ. ಏನು ಗೊತ್ತ್ರಿ, ಈಗ ಇದಕ್ಕೆ ನೀರೇನು ಹಾಕೋದು ಬೇಡ, ಇಷ್ಟ ಇರಲಿ. ಇದು ಆರಿಸ್ಬಿಡ್ತೀನಿ. ಕುದ್ದೈತಿ ಆರಿಸ್ತೀನಿ ರೀ. ಸ್ವಲ್ಪ ತಣ್ಣಗಾಲಿ ಹಂಗೆ ಬಿಟ್ಟು ಹೋಗಿ
ಸಂಜೆದು ಕೆಲಸ ಮಾಡ್ಕೊಂಬರ್ತೀನಿ ರೀ ಮೊದಲು ತನ್ನ ಮನವರೆಗೆ ಆಟ ಆಡಕತ್ತಾರೆ. ಮಾತೇನಿಲ್ಲಲ್ಲ, ಮಾತೇ ಆಡಲ್ಲ ಹೇಳಕತ್ತೇನೆ ರೀ. ಅವ್ರ ಪಪ್ಪ ಇವತ್ತಲ್ಲಿ ಗಾರ್ಡನ್ಯಾಗ ಅದನ್ನ ಮಾಡಿದ್ರು ಶಾರ್ಟ್, ಅದಕ್ಕೆ ಇಲ್ಲೇ ಇರ್ಲಿಲ್ಲ. ಬೇಡ ಬೇಡ ಕಸನ್ ಬೇಡ ನೀರು. ಸರಿ ಶೂಸ್ ಮೇಲೆ ಇಡ್ರಿ, ಗಾಡಿ ಅಂತೀನಿ. ಕಸ ಅಂದ್ರ ಕಸನ ಈಗ ನೋಡ್ರಿ ಹೊರಗಿನೆಲ್ಲ ಮುಗಿತು. ಈಗ ಇಷ್ಟು ಒಳಗೊಂದು ಕಸ ಅನ್ಕೊಂಡು ಇನ್ನೊಂದು ಆಯ್ತು. ಬಾಳೆ ಕಿತ್ತು ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ಲ. ಈಗ ನಾನು ಹೋಮ್ವರ್ಕ್ ಮಾಡಕ್ ತೆಗ್ದಿದ್ದೆ ನಮ್ಮ ಅಲ್ಲೇ ಬುಕ್ಸ್. ಇಲ್ಲ ಮಮ್ಮಿ, ಆ ಡೈಲಿ ನೀವು ಟಿಕ್ ಹಾಕಂತ ತೆಗ್ದಿದ್ದೆ, ಕೊಟ್ಟಲ್ಲ, ಅದೇನೂ ಹಾಕಿಲ್ಲ. ಅದ ಸ್ನೇಹಿತರೆ ಎಲ್ಲ ಕಸ ಎಲ್ಲ ಅಂದಿದ್ದಾಯ್ತು ರೀ. ಕ್ಲೀನ್ ಫ್ರೆಶ್ ಅಪ್ ಆಗಿ ಬಂದ್ರಿ. ಈಗ ಸ್ವಲ್ಪ ವಾಪಸ್ ಬಿಸಿ ಮಾಡಿದೆ ಹುಳಿನ. ಈಗ ಗಿರ್ಮಿಟ್ಟಿನ ಒಮ್ಮೆಲೆ ಕಲ್ಸಾಕತ್ತಿಲ್ಲ ನಾನು, ಒಬ್ಬೊಬ್ರಿಗೆ ಸ್ವಲ್ಪ ಸ್ವಲ್ಪ ಕಲಿಸ್ಕೊಡ್ತೀನಿ. ಓಕಂದ ಹಾಂ. ಈಗ ಫಸ್ಟಿಗೆ ಇದು ನಮ್ಮ ಮನೆ ತೆಗ್ರಿ. ಏನು ಗೊತ್ತ್ರಿ, ನನ್ನ ಸೈಡ್ ಈಗ ಹೋಟೆಲ್ಲೆಲ್ಲ ಗುಂಡಿ ಇರ್ತಾವಲ್ರಿ, ಮನ್ಯಾಗ ಗುಂಡಿ ಸಾರು ಮಾಡವು. ನಮ್ಮ ಮನ್ಯಾಗ ಈ ಥರ ತೆಗೆದಿಡ್ಸಿದ್ನೆ. ಈ ಸರಿ ಈ ಮನೆಗೆ ಬಂದಮೇಲೆ ಯಾವಾಗ ಸಾರು ಮಾಡ್ತಿದ್ದೆ. ನೀವು ರೆಗ್ಯುಲರ್ ಊರಾಗ ಗೊತ್ತಿರ್ತೈತಿ. ನಮ್ಮ ಕಡೆ ಗುಂಡ್ಯಾಗ ಸಾರು ಮಾಡಲ್ರಿ. ಅಂಥದ್ದಾಗ ಹಾಕಿವನ ಹಿಂಗೆ ಕೈ ಆಡ್ತಾರೆ, ಜಗ್ಗ ಕಲಿಸ್ತಾರ. ಒಳ್ಳೆ ಏರೋಪ್ಲೇನ್ ಒಂದು ಕಾಮಿಡಿ ಬಂದಿತ್ತದ, ಅದು ಆ ಥರ ಮಾಡೋದು ವೇಸ್ಟ್ ಆಫ್ ಎನರ್ಜಿ ಅಂತ ಮಿಕ್ಸ್ ಮಾಡೋಕೆ ಅಷ್ಟೇ ಯಾಕಂದಂಗೆ. ಆದರೆ ಆ ಥರ ನಾನು ಮಾಡೋದು ಗಿರ್ಮಿಟ್ಟ ಮಾತ್ರ ನೋಡಿರಿ ಕಲಿಸಿದೆ. ಈಗ ಸ್ವಲ್ಪ ಪುಡಿ ಹಾಕಿ, ಕೆಲವು ಮಂದಿ ಈ ಹುಳಿಯಾಗ ಪುಡಿ ಮಿಕ್ಸ್ ಮಾಡ್ತಾರೆ, ಆದರೆ ನಾನು ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ಅದು ಎತ್ತಿಟ್ಟು ತಿನ್ನೋಕೆ ನಂಗೆ ಸರಿ ಅನಿಸೋದಿಲ್ಲ. ಹಾಗಾಗಿ ಈ ಕಲಸಿಂದ ಮೇಲೆ ಹಿಟ್ಟು ಹಾಕಿ ಕಲಿಸ್ತೀನಿ. ಆಮೇಲೆ ಹುಳಿ ಬೆಚ್ಚಗಿರ್ಬೇಕ್ರಿ, ಅತಿ ತಣ್ಣಗಿರ್ಬಾರ್ದು, ಮತ್ತು ಅತಿ ಬಿಸಿನೂ ಇರ್ಬಾರ್ದು. ಅತಿ ಬಿಸಿ ಇದ್ದಾಗ ಹಾಕಿದ್ರೆ ಏನಾಗುತ್ತೆ ಹೇಳ್ರಿ, ಸುಸ್ಲಾದಂಗೆ ಆಗತ್ತೆ. ಅತಿ ತಣ್ಣಗಾದ್ರೆ ಖಾರ ಮಂಡಕ್ಕಿ ಅಂತೀರಿ ನಮ್ಮ ಕಡೆ, ಒಣ ಮಂಡಕ್ಕಿ, ಆ ಥರ ಆಗುತ್ತೆ. ಉಗುರು ಬೆಚ್ಚಗಿತ್ತಂದ್ರೆ ಗಿರ್ಬಿಟ್ಟಿ ಮಸ್ತ್ ಹಾಕೋ ಸೇರ್ತಿರ್ಲಿಲ್ಲ ನೋಡ್ರಿ. ಅಲ್ಲಿ ಬೇರೆ ಕಡೆ ಇರೋದು ಬಂದೆ ಬರುವಾಗ ನೆನಪಾಗಲಿಲ್ಲ. ಪುಡಿ ಹಾಕಿನಂತೂ ಏಕ್ದಮ್ ಒಂದು ಗಂಟೆಗೆ ಸಕ್ಕತ್ತಾಗ ನಿಮ್ಮ ಮುಂದೆ ಕೊಡ್ತೀನಿ. ಭಾಳ ಇಷ್ಟಪಡ್ತಾರೆ ನೋಡುವ. ಈಗ ಇದ್ಮೇಲೆ ಸೇವು, ಟೊಮೆಟೊ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕೊಂಡು ತಿನ್ನಬೇಕು. ಮಕ್ಕಳ ಅದನ್ನೆಲ್ಲ ತಿನ್ನಲ್ಲ, ಅದು ಬರೀ ಪ್ಲೇನ್ ಕೊಡ್ತೀನಿ. ಮನಪುಟ್ಟ ಬಾ, ಗಿರ್ಮಿಟಿ ತಿನ್ ಬಾ. ಹಾಂ ಆಯ್ತು ಬಾ. ನೋಡ್ರಿ ಗಿರ್ಮಿಟಿ ತಗೊಂಡ ಹೋಗಿ ಇಲ್ಲೋ ತೊಗೊಂಬ. ನೀನು ಹೊರಗೆ ಹೋಗ್ಬಂದೇನು ಫ್ರೆಶ್ ಆಗಿರಲ್ಲ, ತೊಗೊಂಬ. ಸ್ನೇಹಿತರೆ ತನ್ನ ಮನೆಗೆ ಹಾಕ್ಬಿಟ್ಟಿನಿ ರೀ. ಪ್ಲೇಟ್ನ ಹಾಕ್ಬಿಟ್ರೆ ಚಲ್ತಾರಲ್ಲ, ಹಾಗಾಗಿ ಬೌಲೆ ಹಾಕ್ಬಿಟ್ಟಿನಿ ಇಬ್ರಿಗೆ ಒಂದೊಂದ್ರಾಗ. ಹೆಂಗಾಗ್ಯವು? ಸೂಪರ್ ಆಗ್ಯವು ತನು. ಸ್ನೇಹಿತರೆ ಈಗ ನೋಡ್ರಿ ಟೈಮು ಎಷ್ಟು 8 ಗಂಟೆ ಹಾಕೊಂಡಿತ್ತು ಹತ್ತತ್ರ. ನನಗೆ ಕಾದು ಸಾಕಾಯ್ತು ರೀ. ಯೂಟ್ಯೂಬ್ ಪೇಮೆಂಟ್ಸ್ ಎಲ್ಲ ಮೆಸೇಜ್ ಹಿಂಗೆ ಹಿಡ್ಕೊತೀನಿ ಫೋನ ಬರುತ್ತಂತೇಳಿ 7 ಗಂಟೆವರೆಗೂ ವೇಟ್ ಮಾಡಿದೆ. ಯಾಕಂದ್ರೆ ನಂಗೆ ಪ್ರತಿ ಸರಿನೂ 6 ಗಂಟೆ 6:15ವರೆಗೂ ಬರ್ತೈತೆ ರೀ ಮೆಸೇಜ್, ಏನೋ ಕ್ರೆಡಿಟ್ ಆಗಿರೋದು. ಅಂದರೆ ಈ ಸರಿನೂ ಅಷ್ಟೊತ್ತವರೆಗೆ ವೇಟ್ ಮಾಡಿದೆ. ಹಳೆಯವು ಎಲ್ಲ ಮೆಸೇಜ್ ನೋಡ್ಕೊತ ಕೂತ್ಕೊಂಡಿದ್ದೀನಿ. ಹೋಗಿ ಊಟ ಬರೋವಲ್ರಿ ಅಂತ ಜಗ್ಗಳ ಬರತೈತಿ. ಏನು ಮಾಡಲಿ ಅಂತಲೇ ಗೊತ್ತಾಗ್ತದೆ. ಹಾಗಾಗಿ ಸ್ವಲ್ಪ ಅಂಗಡಿ ಕಡೆ ಹೊಂಟಿದ್ರಿ. ತನಮನು ಅಂಗಡಿ ಕಡೆ ಹೋಗೋಣ ಮಮ್ಮಿ ಅಂತ ನಿಂತಾರೆ. ಹಂಗಾಗಿ ಹೋಗ್ಬಿಡ್ತೀನಿ ಅಂಗಡಿ ಕಡೆ. ಓಪ
ಫ್ರೆಂಡ್ಸ್ ಅಂಗಡಿಯಿಂದ ಇವತ್ತು ಜಲ್ದಿ ಬನ್ನಿ. ಯಾಕೆ ದೊಡ್ಡ ಬನ್ನಿ ಅಂತಂದ್ರೆ ಇವತ್ತು ನಮ್ದು ದೊಡ್ಡ ಸಮಸ್ಯೆನೆಲ್ಲ ದೊಡ್ಡ ಗಂಡಾಂತರನ ಅಂತಲೇ ಹೇಳ್ಬೋದು ರೀ. ಯಾಕಂತಂದ್ರೆ ಪ್ರತಿ ಸಲ ಯೂಟ್ಯೂಬ್ ಪೇಮೆಂಟ್ ಮಂತ್ಲಿ 21-26 ಥರ ಒಳಗೆ ಆಗೋದು ರೀ. 27 ಭಾಳ ಆಗ್ತದೆ. ಲಾಸ್ಟ್ ಟೈಮ್ ಒಂದು ಟೈಮ್ ಆಗಿತ್ತು, ಸಾಯಂಕಾಲ 6 ಮಿಷನ್ ಆಗಿತ್ತು. ಬ್ಯಾಂಕ್ ಇಪ್ಪತ್ತೊಳಗೆಲ್ಲ ಹಿಂಗೆ ಬರೋದ್ರಿ. ಈ ಸಲ ಏನಾಗೈತೆ ಅಂತಂದ್ರೆ 21 ಸಂಡೇ ಬಂದಿತ್ತು, ಹಾಗೆ 26 ಶುಕ್ರವಾರ ಬಂದಿತ್ತು. ಹಾಗಾಗಿ 26, 27, 28 3ನೇ ಬ್ಯಾಂಕ್ ಬಂದಿತ್ತಲ್ಲ. ಇವತ್ತು ಆಗತ್ತೈತೆ ಅಂತೇಳಿ ನಾವು ಭಾಳ ಸೆಟ್ಕೊಂಡು ಆಗತ್ತೆ ಬಿಡ, ಇವತ್ತು ತೊಗೊಂಡು ಬೆಳಗ್ಗೆ ಬ್ಯಾಂಕ್ ಹೋಗೋಣ ಅಂತಂದ್ರೆ ಮಧ್ಯಾಹ್ನ ಹೋದ್ರಂತೇಳಿ ನಾನು ಅಂಗಡಿ ಮುಗಿಸ್ಕೊಂಡು ಮನೆಗೆ ಬರತ್ತಿದ್ದೆ. ಗಾಡಿ ಕೈ ಕೊಟ್ಕೊಂಡು ಹುಡುಗರು ಮನೆ ಕಿರಿಕಿರಿ ಮಾಡಾಕತ್ತರ. ಭಾಳ ಸಾಗಿತ್ತು, ಗಾರ್ಡನ್ಗೆ ಹೋಗಿಲ್ಲ, ಎಲ್ಲಿ ಕರ್ಕೊಂಡು ಹೋಗಿಲ್ಲ ಅಂತ ಮನೆ ಜಾಗ ಮಾಡತ್ತಿದ್ದೀರಿ. ಅವ್ರ ಸಂಬಂಧ ನೀವೆಲ್ಲ ನೋಡಿಲ್ಲ, ಗಾರ್ಡನ್ಗೆಲ್ಲ ಹೋಗಿ ಬಂದ್ವಿ. ಅವಾಗ ಗಾಡಿ ರೆಡಿ ಆಯ್ತು. 4 ಗಂಟೆ ಆದಮೇಲೆ ಅವಾಗ ಬ್ಯಾಂಕಿನ ಟೈಮೆಲ್ಲ ಮುಗಿದ್ಬಿಟ್ಟಿದ್ರಿ. ಇಷ್ಟೊತ್ತಾದ್ರೆ ನಾವು ಇನ್ನೂ ಒಂದು ಹೋಪ್ ಇತ್ತು, ಎಲ್ಲೋ ಬರ್ತೈತಿ, ಏನೋ ಲೇಟ್ ಆಗಿರ್ಬೇಕಂದ್ರೆ ಗೌರ್ಮೆಂಟ್ ರಜೆ ದಿನ 3 ಮೇಲೆ ಬಂದವಲ್ಲ, ಹಾಗಾಗಿ ಒಂದಿನ ಹೆಚ್ಚು ಕಡಿಮೆ ಆಗ್ತೈತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಇಲ್ಲಿವರೆಗೂ ಮೆಸೇಜ್ ಬಂದಿದ್ರಿ. ಅಮೌಂಟ್ ಪ್ರತಿ ಸಲಕ್ಕಿಂತ ಈ ಸಲ ಜಾಸ್ತಿ ಅಮೌಂಟ್ ಬರೋದಿತ್ತು. ಯಾಕೆ ಹಿಂಗಾಯ್ತು ಗೊತ್ತಾಗ್ತಿಲ್ಲ ನಮ್ಗೆ. ಹ್ಯಾಕಾಗೈತೆ ಅಂತ ಚೆಕ್ ಮಾಡಿದ್ವಿ. ಆ ಥರ ನಮ್ಮ ಫೋನಿಗೆ ಆ ಥರ ಏನು ಹ್ಯಾಕ್ ಏನಾಗಿಲ್ಲ ರೀ. ಬಟ್ ಡಾಲರ್ ತೋರಿಸೈತಿ, ಅದರ ಏನಂತ ತೋರಿಸೈತಿ, ಕಳಿಸಿ ಅಂತ ಹೇಳ್ತಾರೆ ಯೂಟ್ಯೂಬವ್ರೆ. 29 ಅಲ್ರಿ ತಾರೀಕು. ಇಷ್ಟರೊಳಗೆ ಆಲ್ಮೋಸ್ಟ್ ಎಲ್ಲರಿಗೂ ಪೇಮೆಂಟ್ ಆಗಿರ್ತೈತಿ. ನನಗೆ ಮೊನ್ನೆನ ಭರವಸೆ ಇರಲಿಲ್ಲ, ಯಾಕಂದ್ರೆ ಇವತ್ತು ಅಂದ್ರೆ ಕಂಟಿನ್ಯೂ 3 ಹಾಲಿಡೇ ಆಗಿರೋದ್ರಿಂದ ಇವತ್ತು ಗ್ಯಾರಂಟಿ ಆಗುತ್ತಂತ ಅಂದ್ಕೊಂಡಿದ್ದೆ. ಎಷ್ಟು 6 ಗಂಟೆವರೆಗೂ ವೇಟ್ ಮಾಡ್ತಾರೆ. ಯಾಕಂದ್ರೆ ನಂಗೆ ಪ್ರತಿ ಸರಿ 5:30, 6 ಗಂಟೆವರೆಗೆ ಬಂದೈತೆ ಪೇಮೆಂಟ್ ಎಲ್ಲ. ಆದರೆ ಈ ಸರಿ ಏನಾಯ್ತು ಅಂತ ಗೊತ್ತಾಗೋದು. ಇವ್ರಿಗೆ ಅಲ್ಲಿ ಹೋಗೋಣ ಅಂದರೆ ಇವತ್ತೇ ಇವ್ರಿಗೆ ಗಾರ್ಡನ್ ಎಲ್ಲ ತೋರಿಸ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಬ್ಯಾಂಕ್ ಟೈಮ್ ಕ್ಲೋಸ್ ಆಗಿತ್ತು, ಆಲ್ರೆಡಿ ಮುಗಿದಿತ್ತು. 5 ಗಂಟೆ ಕ್ಲೋಸ್ ಆಗಿರ್ತಲ್ರಿ. ಹಾಗಾಗಿ ವಾಪಸ್ ಬಂದ್ವಿ. ಆದರೆ ಎಲ್ಲೇ ಒಂದು ಕಡೆ ಹೋಪ್ ಇತ್ತು, ಯಾಕಂದ್ರೆ ಸಂಜೆವರೆಗೆ ಬಂದಿತ್ತು ನಂಗೆ ಮೆಸೇಜ್. 99% ಹೋಪ್ ಇತ್ತು. ಯಾಕಂದ್ರೆ ಲಾಸ್ಟ್ ಟೈಮ್ 7 ಗಂಟೆಗೆ ಬಂದು 27 ತಾರೀಕು 7 ಗಂಟೆಗೆ ಬಂದಿದ್ದು ನಮ್ಗೆ ಒಂದು ಸಲ. ಹಾಗಾಗಿ ನಾನು ಅಷ್ಟು ಖುಷಿಯಿಂದ ಇದ್ವಿ. ಆಕೆ 7 ಗಂಟೆ ಟೈಮ್ ನೋಡ್ಕೊಂಡು ಫೋನ್ ಮಾಡಾಕತ್ತೆ, ಟ್ರೈನ್ ಆಗಿಲ್ಲ, ನನಗೂ ಭಾಳ ಕಿರಿಕಿರಿ ಅನಿಸ್ತು. ಹಾಗಾಗಿ ಜಲ್ದಿ ಅಂಗಡಿ ಬಂದು ಬಂದಿರಿ. ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬ್ಯಾಂಗ್ಳೂರು ಏನಂತಾರೆ, ಏನೋ ನಾಳೆ ಕೊಡ್ತೀವಿ, ಚಲೋ ಮಾಡ್ತೀನಿ ರೀ, ಓಕೆ ನಾಳೆಗೆ. ಆಕೆ ಸಮಾಧಾನ ಮಾಡೋ ಒಂದು ಕೆಲಸ. ಆಕೆ ಟೈಮ್ ಭಾಳ ಮೀರೈತೆ. ಯಾಕಂದ್ರೆ 21ಕ್ಕೆ ಮೇಲೂ ಬಂದಿರ್ತೈತೆ ನಮಗೆ ಪೇಮೆಂಟ್ ಚೆಕ್ ಮಾಡ್ಕೊರಿ ಅಂತೇಳಿ. 21ರಿಂದ 29, ಇವತ್ತು 29 ಮುಗೀತು ಸೋಮವಾರ. ಇಷ್ಟು ಟೈಮ್ ತೊಗೊಳೋದಿಲ್ಲ ಯೂಟ್ಯೂಬ್ ಪೇಮೆಂಟ್. ಆಗಿರ್ಬೇಕು ಇಷ್ಟೊತ್ತಿಗೆ. ಯಾಕಂದ್ರೆ 7 ಗಂಟೆವರೆಗೆ ಪೇಷನ್ಸಿಂದ ಕಾರಣ ಆಗುತ್ತಂತೇಳಿ. ಆದರೆ ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟು ತಿಂಗಳ ಪೇಮೆಂಟ್ಗಿಂತ ಈ ತಿಂಗಳ ಪೇಮೆಂಟು ಭಾಳ ಚಲೋ ಐತೆ ನಂದು. ಆದರೆ ಏನು ಪ್ರಾಬ್ಲಮ್ ಆಯ್ತು ಅಂತ ಗೊತ್ತಾಗೋದು. ಅವರಂತೂ ಮೇಲ್ ಮಾಡ್ತಿರ್ತಾರೆ, ನಿಮ್ಮ ಯೂಟ್ಯೂಬಿಂದ ಏನು ತೊಂದರೆ ಇರೋದಿಲ್ಲ. ಯಾಕಂದ್ರೆ ₹1 ಅವ್ರು ಇಟ್ಕೊಳ್ಳೋದಿಲ್ಲ, ಎಷ್ಟಿದ್ರೆ ನಮ್ಗೆ ಕಳಿಸಿ ಹಾಕಿ ಬಿಡ್ತಾರೆ. ಅದ್ರ ಮೇಲೆ ಮೊನ್ನೆ ಬಂದೈತಿ, ಅಲ್ಲೋಗಿ ಆಡ್ಸೆನ್ಸ್ ಅಲ್ಲೆಲ್ಲ ಚೆಕ್ ಮಾಡಿದ್ರೆ ಇವ್ರ ಪೇಮೆಂಟ್ ಸೆಂಟ್ ಅಂತ ತೋರಿಸ್ತೈತಿ. ಆದರೆ ಇದು ಕ್ರೆಡಿಟ್ ಯಾಕೆ ಆಗಿಲ್ಲ, ಬ್ಯಾಂಕ್ ಯಾಕೆ ಬಂದಿಲ್ಲ ಅಂತ ಗೊತ್ತಾಗೋದು. ನಾಳೆ ಹೋದ್ರೆ ನಂಗೆ ಯಾವ ಹೋಗಿಲ್ಲ ರೀ. ಯಾಕಂದ್ರೆ 9 ದಿನ, 5 ದಿನ ಲಾಸ್ಟ್, ಇಲ್ಲ 6 ದಿನ ಲಾಸ್ಟ್. ಅದು ನಾಳೆಗೆ 10ನೇ ದಿವಸ. ಆದರೆ ಬ್ಯಾಂಕ್ನವರು ಏನು ಹೇಳ್ತಾರಂತ ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಕಡೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಮೇನಾಗಿ ಬಂದಿರೋ ಪ್ರಶ್ನೆ ಅದೇ, ಏನಾಯಿತು, ಯಾಕೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅನ್ನೋದು. ಇಲ್ಲ ನಂಗೆ ಪ್ರತಿ ಸರಿ ಏನು ಬರೋದು, ಎಲ್ರಿಗೂ 21, 22, 23 ಹೆಚ್ಚು ಕಡಿಮೆ ಬರ್ತಿರ್ತಾರೆ. ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ ಏನೋ ಗೊತ್ತಿಲ್ಲ. ನನಗೆ ಮಾತ್ರ ಯಾವಾಗಲೂ ಆಲ್ಮೋಸ್ಟ್ ಎಲ್ಲರೂ ಪೇಮೆಂಟ್ ವಿಡಿಯೋ ಮಾಡಿಂದ ನಂಗೆ ಎಷ್ಟು 1-2 ದಿನ ಬಿಟ್ಟ ಲೇಟಾಗೇ ಬರೋದು. ನನಗೆ ಯಾವಾಗ ಬಂದು 27 ದಿನ ಪೇಮೆಂಟ್ ಬಂದಿಲ್ಲ, 26 ಇಲ್ಲ 27 ಲಾಸ್ಟ್. ಯಾವಾಗಲೂ ಬರೋದು 27 ನನಗೆ. ಆದರೆ ಇವತ್ತು 29 ಕಳೆದು ಹೋಯ್ತು. ಇವತ್ತಿನ ದಿನ ನಂಗೆ ಏನು ಗೊತ್ತಾಗೋದು. ಭಾಳ ನೋವಾಗುತ್ತೆ. ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ಅಂತ ನನಗೆ ಮಾತ್ರ ಗೊತ್ತೈತಿ. 2 ಮಕ್ಕಳು ಇಟ್ಕೊಂಡು ಅದರ ಮನೆ ಅಡಿಗೆ ಮಾಡ್ಕೊಂಡು ನಿಮಗೆಲ್ಲ ನೋಡ್ತಾ ಇದ್ದೀರಿ. ಎಲ್ಲ ಕಾಯಿನ್ ನೋಡೋ ಲಾಗರ್ಸ್ಗೆಲ್ಲ ವ್ಯೂವರ್ಸ್ಗೆಲ್ಲ ಗೊತ್ತಾ ಇರ್ತೈತಿ ಎಷ್ಟು ರಿಸ್ಕ್ ಇರುತ್ತೆ. ಆಮೇಲೆ ಲಾಗರ್ಸ್ಗೆ ಗೊತ್ತೈತಿ ಎಷ್ಟು ರಿಸ್ಕ್ ತೊಗೊಂಡು ಲಾಗ್ ಮಾಡ್ತಿರ್ತಾರೆ ಅಂತೇಳಿ. ಎಲ್ಲ ಈ ಸಮಸ್ಯೆ ಕಷ್ಟ, ಸಂಸಾರದ ಮೇಲೆ ಕಷ್ಟ ಸುಖ ಎಲ್ಲ ಅದರೊಳಗೆಲ್ಲ ನೋಡ್ಕೊಂಡು ಒಂದು ಎಡಿಟ್ ಮಾಡ್ಕೊಂಡು ರಾತ್ರಿ ಬೆಳಗ್ಗೆ ನಿದ್ದೆಗೆಟ್ಟು ಅದನ್ನ ವಿಡಿಯೋನ ಎಡಿಟ್ ಮಾಡಿ ಟೈಟಲ್ ಏನು ಹಾಕೋದು, ಮತ್ತು ಪ್ರತಿಯೊಂದು ಕೆಲಸ ಇರ್ತವಲ್ಲ ರೀ, ಅದು ಅನುಭವ ಇದ್ದಾಗ ಇರ್ತೈತಿ. ಲಾಸ್ಟ್ ಪೇಮೆಂಟ್ ಕಾಯ್ತಿರ್ತಾರೆ, ಲಾಸ್ಟ್ ಹಿಂಗೆ ಆದಾಗ ಭಾಳ ಬೇಜಾರಾಗ್ತೈತಿ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ತಿಳ್ಕೊತೀರಿ ನಾಳೆಗೆ. ಅದು ಬ್ಯಾಂಕಿಗೆ ಹೋದ್ರಂತೂ ಏನು ಹೇಳ್ತಾರೆ ನೋಡ್ಬೇಕು, ಎದ್ರೊಳಗೆ ಸಮಸ್ಯೆ ಆಗಿದೆ ಅಂತೇಳಿ. ಕೇರ್ಲೆಸ್ ಮಾಡಿದ್ವಿ ನಾವು. ಏನು ಭರವಸೆ ಅಂತ ಇಲ್ಲರಿ ನಂಗೆ ಬರುತ್ತೆ ಅನ್ನೋದು. ಯಾಕಂದ್ರೆ 1 ದಿನ 2 ದಿನ ಹೆಚ್ಚಿಗೆ ಆಗಿಲ್ಲ, ಹೆಚ್ಚು ಕಡಿಮೆ ಬರ್ಬೋದನ್ನ ಗ್ಯಾರಂಟಿ ಇಟ್ಕೊಳಕ್ಕೆ. ಯಾಕಂದ್ರೆ 9 ದಿನ ಕಳೆದೋಗಿತ್ತು.
ಇಷ್ಟೊತ್ತು 7 ಗಂಟೆವರೆಗೂ ನಂಗೆ ಒಂದು ಕಡೆ ಎಲ್ಲೋ ನಂಬಿಕೆ ಇತ್ತು ಬರುತ್ತಾ ಅಂತೇಳಿ. ಅದು ಹಿಂಗೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ಕೂತೀನಿ ಮೆಸೇಜ್ ಬರುತ್ತಾ ಅಂತೇಳಿ ಹಿಂಗೊಂಥರ ಬಿಟ್ಬಿಡ್ಬೇಕು ಅನಿಸ್ಬಿಡ್ತೈತ್ರಿ ಈ ಥರ. ಆದರೆ ಇದು 1 ವರ್ಷ ಆಯಿತು ನಾನು ಯೂಟ್ಯೂಬ್ ಮಾಡಿ, ನಿಮಗೆಲ್ಲ ಗೊತ್ತೈತಿ. ಒಂದು ಸರಿನೂ ಈ ಥರ ಆಗಿಲ್ಲ ನನಗೆ. ಯಾಕಂದ್ರೆ ಪ್ರತಿ ಸರಿ ನಾನು ಒಟ್ಟು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಯಾವ ತಿಂಗಳನ್ನ ನಾನು ಕಳೀತಿರಲ್ಲ, ಇವತ್ತಾಗ ಪೇಮೆಂಟ್ ನಾಳಾಗುತ್ತೆ ಪೇಮೆಂಟ್ ಅನ್ನೋದು ಇರಲ್ಲ ನನ್ನ ತಲೆ ಒಳಗೆ. ಅದು ಯಾವಾಗ ಕ್ರೆಡಿಟ್ ಆಗಿದ್ದ ಮೆಸೇಜ್ ಯಾವಾಗ ನೋಡಿರ್ತೀನಿ ಹಾಗಿರೋದು. ಆದರೆ ಈ ಸರಿ ಈ ತಿಂಗಳಿಂದ ಭಾಳ ಒಂಥರ ಕಾಯಕತ್ತಿದ್ದೆ ನಾನು. ಈ ತಿಂಗಳು ಇಷ್ಟು ಪೇಮೆಂಟ್ ತೊಗೊಳ್ತೀನಿ ನಾನು ಈ ಸರಿ ಅಂತೇಳಿ. ಅದು ಈ ತಿಂಗಳದ್ದೇ ಹಿಂಗೆ ಆಗ್ಬೇಕಾ? ಗೊತ್ತಿಲ್ಲ ಏನಾಗುತ್ತೆ. ನಾಳೆ ಬ್ಯಾಂಕಿಗೆ ಹೋದ್ಮೇಲೆ ಗೊತ್ತಾಗ್ತದೆ ಸ್ನೇಹಿತರೆ. ಅದು 10ನೇ ದಿವಸ 1% ನಂಗೆ ನಂಬಿಕೆ ಇಲ್ಲ ಬರುತ್ತೆ ಅನ್ನೋದು. ನನಗಂತಾಗಿ ಏನು ಸಮಾಧಾನ ಮಾಡ್ಬೇಕಂತ ಹೇಳಕ್ಕೆ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಅವ್ರು ಮಾಡಿದ ಕಷ್ಟ ಅವ್ರು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದಕ್ಕೆ ನಿಜವಾಗ್ಲೂ ಎಷ್ಟು ತಿಂಗಳ ಪೇಮೆಂಟ್ ಆದರೂ ಒಟ್ಟ ನೋಡಿದಾಳು ಅಲ್ಲ, ಎಷ್ಟು ಆಗಿ 2-3 ದಿವಸಕ್ಕೆ ಹಿಂಗಾಗಿ ನೋಡ್ರಿ ಅಂತ ಕೇಳ್ತಿದ್ವಿ. ನಾನು ಕೇಳ್ತಿದ್ದಿಲ್ಲ, ಅವಶ್ಯಕತೆ ಹಿಂಗೆ ನೋಡ್ಕೊಂಡಿದ್ವಿ. ಅದೋ ಒಂದು ಹೋಪ್ ನಮಗೆ. ಅದೊಂದು ಏನು ನೆಗ್ಲಿಜೆನ್ಸ್ ಎಲ್ಲ ಆಗ್ತದೆ ಹೇಳಿದ್ವಲ್ರಿ, ಹಾರ್ಟ್ ಸಂಬಂಧ ಹೆಂಗೆ ಬಿಟ್ಟಿದ್ವಿ. ಹಿಂಗೆ ಏನು ಹಾಕಿನ ಹೆಂಗೆ ಸಂಬಂಧ ನೋಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ನೋಡಿದ್ರೆ ನಾಳೆ ಬ್ಯಾಂಕ್ ಹೋಗಿ ಬಂದು ಏನಾಗುತ್ತೋ ನಮ್ಮ ನಶೀಬ ಏನೈತಿ, ದೇವ್ರು ಯಾವಾಗ ಒಳ್ಳೇದು ಮಾಡ್ತಾನಂತ ಕಾದು ನೋಡಿದ್ರೆ ಏನಾಗ್ತೈತೆ ಅಂತ. ಅದು ಹೋದ್ಮೇಲೆ ಗೊತ್ತಿರೋದು ಏನು ಸಮಸ್ಯೆ ಆಗುತ್ತೆ ಬ್ಯಾಂಕಿಗೆ ಹೋದ್ಮೇಲೆ.